ಜೈ ಭಾರತ್, ವಂದೇ ಮಾತರಂ. ಪಾಕಿಸ್ತಾನ ಭಯೋತ್ಪಾದಕರ ರಾಷ್ಟ್ರ ಅಂತ ಎಲ್ಲರಿಗೆ ಗೊತ್ತು. ಈ ರಾಷ್ಟ್ರ ಭಾರತದ ಜೊತೆ ಯಾವ ರೀತಿ ಸಂಬಂಧ ಇದೆ ಅಂತಲೂ ಗೊತ್ತು. ಬೇರೆ ಹೊರಗಡೆ ಎಲ್ಲಿಯಾದರೂ ಈ ಬಾಂಬ್ ಬ್ಲಾಸ್ಟ್ ಆದರೆ ಪಾಕಿಸ್ತಾನದ ಲಿಂಕ್ ಇದ್ದೇ ಇರುತ್ತದೆ. ಅಷ್ಟು ಮಾತ್ರವಲ್ಲ, ಭಾರತದ ಆಂತರಿಕ ವಿಚಾರದಲ್ಲೂ ಮೂಗು ತೂರಿಸುತ್ತದೆ. ಇಂತಹ ಘಟನೆಗಳಿಂದಾಗಿಯೇ ಪಾಕಿಸ್ತಾನವನ್ನು ಕೆಲವು ರಾಷ್ಟ್ರಗಳು ದೂರ ಇಟ್ಟಿವೆ. ಪ್ರಪಂಚದಾದ್ಯಂತ ಈ ಬೆರಳೆಣಿಕೆಯ ರಾಷ್ಟ್ರಗಳಷ್ಟು ಮಾತ್ರ ಈ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದೆ. ಉಳಿದ ರಾಷ್ಟ್ರಗಳು ಪಾಕಿಸ್ತಾನವನ್ನು ತಿರಸ್ಕರಿಸಿದೆ. ಭಾರತದ ಜೊತೆ ಉಳಿದ ರಾಷ್ಟ್ರಗಳು ಉತ್ತಮವಾಗಿ ಸಂಬಂಧವನ್ನು ಕೂಡ ಹೊಂದಿದೆ. ಪಾಕಿಸ್ತಾನದಲ್ಲಿ ನಿರುದ್ಯೋಗ ತಾಂಡವಾಡುತ್ತಿದೆ. ಅಷ್ಟು ಮಾತ್ರವಲ್ಲ, ಅಲ್ಲಿನ ಕೆಲವು ಭಾಗಗಳಲ್ಲಿ ಸಿಂಧ್ ಪ್ರಾಂತ್ಯ ಇರ್ಬೋದು, ಬಲೂಚಿಸ್ತಾನ ಇರ್ಬೋದು, ಹೀಗೆ ಹಲವು ಪ್ರಾಂತ್ಯಗಳಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡುತ್ತಾರೆ. ಇದರಿಂದಾಗಿ ಪಾಕಿಸ್ತಾನದ ಅಭಿವೃದ್ಧಿಯೇ ಇಲ್ಲದಂತಾಗಿದೆ. ಇನ್ನು ಅಲ್ಲಿ ಆಡಳಿತದ ಬಗ್ಗೆ ಕೇಳುವುದೇ ಬೇಡ. ಹೆಸರಿಗಷ್ಟೇ ಪ್ರಧಾನಮಂತ್ರಿ, ಉಳಿದ ಆಡಳಿತ ಅಲ್ಲಿಯ ಸೇನಾಧಿಕಾರಿ ನೋಡಿಕೊಳ್ಳುತ್ತಾರೆ. ಕೆಲವು ವರ್ಷಗಳ ಹಿಂದೆ ಈ ಕೆಲವು ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಾಲವನ್ನು ನೀಡುತ್ತಿದ್ದರು. ಚೀನಾ, ಸೌದಿ ಅರೇಬಿಯಾ, ಹೀಗೆ ಕೆಲವು ರಾಷ್ಟ್ರಗಳು ಸಾಲವನ್ನು ನೀಡುತ್ತಿದ್ದರು. ಆದರೆ ಈಗ ಅದು ಕೂಡ ಕೊಡುತ್ತಾ ಇಲ್ಲ. ಈಗ ಪಾಕಿಸ್ತಾನಕ್ಕೆ IMF ಗತಿ. ಇನ್ನು IMFನಿಂದಲೂ ಸಾಲ ಪಡೆಯಬೇಕಾದರೆ ತುಂಬ ಕಂಡೀಷನ್ಗಳಿವೆ. ಅವರು ಕೊಟ್ಟ ಸಾಲ ಸರಿಯಾಗಿ ಉಪಯೋಗವಾಗಿದೆ ಅಂತಲೂ ಪರಿಶೀಲಿಸುತ್ತಾರೆ. ಭಯೋತ್ಪಾದಕರ ವಿರುದ್ಧವೂ ಅವರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಕೂಡ ನೋಡುತ್ತಾರೆ. ಹೀಗೆ ಹಲವು ಅದರಲ್ಲಿ ಕಂಡೀಷನ್ಗಳಿವೆ. ಒಂದು ವೇಳೆ ಅದರಲ್ಲಿ ಪಾಕಿಸ್ತಾನ ಗ್ರೇ ಲಿಸ್ಟ್ಗೆ ಸೇರಿದರೆ ಈ ಲೋನ್ ಕೂಡ ಸಿಗಲ್ಲ. ಕೆಲವು ವಿಶ್ಲೇಷಕರು ಹೇಳುತ್ತಾರೆ, ಹೀಗೆ ಮುಂದುವರಿದರೆ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಚೂರು ಆಗಲಿದೆ ಅಂತ. ಇಂತಹ ಸಂದರ್ಭದಲ್ಲಿ ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದೇನೆಂದರೆ, ಪಾಕಿಸ್ತಾನ ಭಾರತದ ಜೊತೆ ಉತ್ತಮ ಸಂಬಂಧ ಇದ್ದಿದ್ದೇ ಆದಲ್ಲಿ ಭಾರತ ಪಾಕಿಸ್ತಾನಕ್ಕೆ IMFಗಿಂತಲೂ ಹೆಚ್ಚಿನ ಹಣಕಾಸು ಸಹಾಯ ಮಾಡುತ್ತಿತ್ತು. ಅದು ಕೂಡ ಬೇಲ್ಔಟ್ ಪ್ಯಾಕೇಜಲ್ಲಿ. ಈ ಬೇಲ್ಔಟ್ ಪ್ಯಾಕೇಜ್ ಅಂದರೆ ಏನು? ಒಂದು ಉದಾಹರಣೆಗೆ ಹೇಳುವುದಾದರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಸಾಲ ನೀಡುವುದು. ಅದರಲ್ಲಿ ಕೆಲವು ಕಂಡೀಷನ್ಗಳಿರುತ್ತವೆ. ಅಂದರೆ ಇಷ್ಟು ವರ್ಷದಲ್ಲಿ ಹಿಂತಿರುಗಿಸಬೇಕು, ಆ ಸಾಲಕ್ಕೆ ಇಷ್ಟು ಬಡ್ಡಿ ದರವನ್ನು ವಿಧಿಸಲಾಗುತ್ತದೆ, ಹೀಗೆ ಹಲವು ಕಂಡೀಷನ್ಗಳಿರುತ್ತವೆ. ಇಂಥ ಸಂದರ್ಭದಲ್ಲಿ ಈ ಸಾಲ ಕೊಟ್ಟ ರಾಷ್ಟ್ರ ಹಾಗೂ ಸಾಲ ತಗೊಂಡ ರಾಷ್ಟ್ರಗಳ ನಡುವೆ ಸಂಬಂಧ ಉತ್ತಮವಾದಲ್ಲಿ ಈ ಅವಧಿ ಮುಗಿದ ನಂತರವೂ ಕೂಡ ಈ ಸಾಲ ತಗೊಂಡ ರಾಷ್ಟ್ರ ಸಾಲವನ್ನು ವಾಪಸ್ ಪಾವತಿಸಲು ಸ್ವಲ್ಪ ಕಷ್ಟಕರವಾಗಬಹುದು. ಆಗ ಸಾಲ ಕೊಟ್ಟ ರಾಷ್ಟ್ರ ಅದಕ್ಕೆ ಒಂದು ಹೆಚ್ಚಿನ ಸಮಯವನ್ನು ಕೊಡುತ್ತದೆ. ಅದರಲ್ಲಿ ಕೊಟ್ಟ ಸಾಲವನ್ನು ಕಡಿತಗೊಳಿಸಬಹುದು, ಅಥವಾ ಕೊಟ್ಟ ಸಾಲ ಅವಧಿಯನ್ನು ಹೆಚ್ಚಿಸಬಹುದು, ಅಥವಾ ಬಡ್ಡಿ ದರವನ್ನು ಕಡಿಮೆಗೊಳಿಸುವುದು. ಹೀಗೆ ಅದು ಏನು ಬೇಕಾದರೂ ಮಾಡಬಹುದು. ಭಾರತ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಸಾಲವನ್ನು ಕೊಡುತ್ತದೆ. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಸಾಲ ತಗೊಂಡ ರಾಷ್ಟ್ರ ಭಾರತಕ್ಕೆ ಪಾವತಿಸುವಾಗ ಸ್ವಲ್ಪ ಕಷ್ಟವಾದರೆ ಈ ಭಾರತ ಅವರಿಗೆ ಸ್ವಲ್ಪ ರಿಯಾಯಿತಿಗಳನ್ನು ಕೊಡುತ್ತದೆ. ಅದೆಲ್ಲ ಭಾರತಕ್ಕೆ ಬಿಟ್ಟದ್ದು. ಹೀಗೆ ಒಂದು ವೇಳೆ ಭಾರತ ಹಾಗೂ ಪಾಕಿಸ್ತಾನದ ಜೊತೆ ಸಂಬಂಧ ಚೆನ್ನಾಗಿದ್ದಿದ್ರೆ ಭಾರತ ಇದನ್ನೇ ಮಾಡುತ್ತಿತ್ತು ಅಂತ ಹೇಳಿದ್ರು. ಈ ಹಣಕ್ಕೋಸ್ಕರ ಪಾಕಿಸ್ತಾನ ಏನು ಬೇಕಾದರೂ ಮಾಡುತ್ತದೆ. ಕೆಲವೊಮ್ಮೆ ಚೈನಾದ ಪರ ವಾಲುತ್ತದೆ, ಕೆಲವೊಮ್ಮೆ ಅಮೆರಿಕದ ಪರ ವಾಲುತ್ತದೆ.